ಕಳೆದ 1 ವರ್ಷದಿಂದ ಪ್ರೀತಿಸ್ತಾ ಇತ್ತು ಆ ಜೋಡಿ. ಆದ್ರೆ ಮದುವೆ ವಿಚಾರವನ್ನ ಯುವತಿ ಪ್ರಸ್ತಾಪಿಸಿದಾಗಲೆಲ್ಲ ಪ್ರಿಯಕರ ಕಳ್ಳಾಟ ಮಾಡ್ತಾ ಇದ್ದಂತೆ. ಹೀಗಾಗಿ ಯುವತಿ ಮನೆಯವರ ಒಪ್ಪಿಗೆಯಂತೆ ಬೇರೆ ಯುವಕನ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾಳೆ. ಆದ್ರೆ ಅದೇನಾಯ್ತು ಏನೋ ಗೊತ್ತಿಲ್ಲ, ಯುವತಿ ಈಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇದಕ್ಕೆ ಅವನೇ ಕಾರಣ ಅಂತಿದ್ದಾರೆ ಕುಟುಂಬಸ್ಥರು. ಮುದ್ದು ಮುಖದ ಚೆಲುವೆ, ಚಂದಕ್ಕೆ ತಿಲಕವಿಟ್ಟಂತೆ ಅವಳ ನಗು, ಒಮ್ಮೆಗೆ ಆಕರ್ಷಿಸುವಂಥ ನೋಟ, ಒಟ್ನಲ್ಲಿ ಸುಂದರಿ. ಆದ್ರೆ ಬಾಳಿ ಬದುಕಬೇಕಾಗಿದ್ದ ಈ ಯುವತಿಯ ಬದುಕು ಮುಂದೆ ಸಾಗುವ ಮುನ್ನವೇ ಅಂತ್ಯ ಕಂಡಿದೆ. ಈಕೆ ಹೆಸರು ಚಂದ್ರಕಲಾ. ವಯಸ್ಸಿನ್ನು 19 ವರ್ಷ ಅಷ್ಟೇ. ಇಷ್ಟು ಬೇಗನೆ ಈಕೆ ಈ ಲೋಕ ಬೇಡ ಅಂತ ನೇಣಿಗೆ ಕೊರಳೊಡ್ಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಅಷ್ಟಕ್ಕೂ ಹೀಗೆ 19 ವರ್ಷಕ್ಕೆ ಜೀವನ ಸಾಕಪ್ಪ ಅಂತ ಈ ಯುವತಿ ಹೊರಟು ಹೋಗಿದ್ದು ಯಾಕೆ ಗೊತ್ತಾ? ಪಕ್ಕದ ಮನೆಯ ಅರುಣ್ ಕಾರಣಕ್ಕೆ. ನನಗಿಷ್ಟ ಇಲ್ಲ, ನೀನು ಬೇಡ ಅಂದಿರ್ಬೋದು. ಅವನು ಏನು ಮಾಡಿದ್ದೇನೆ ನಮಗೆ ಗೊತ್ತಿಲ್ಲ. ಈಗ ಅವನಿಂದಲೇ ನನ್ನ ಮಗಳು ಸಾಯ್ಬೇಕಾದ್ರೆ ಅವನೇ ಕಾರಣ. ಹೌದು, ಜಗಡಿ ಸಮೀಪದ ನಂಜಾಪುರದಲ್ಲಿನ ತನ್ನ ಮನೆಯಲ್ಲಿ ಚಂದ್ರಕಲಾ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಈ ಅರುಣ್ ಕಾರಣವಂತೆ. ಏನಿದು ಆತ್ಮಹತ್ಯೆ, ಪಕ್ಕದ ಮನೆ ಯುವಕನ ಕಥೆ ನೋಡೋಣ ಬನ್ನಿ. ಪಕ್ಕದ ಮನೆಯ ಅರುಣ್ ಕುಮಾರ್ ಎಂಬಾತನನ್ನ ಚಂದ್ರಕಲಾ ಪ್ರೀತಿಸ್ತಾ ಇದ್ಲು. ಪ್ರೀತಿ ವಿಚಾರ ಗೊತ್ತಾಗಿ ಹುಡುಗಿಗೆ ಆಕೆಯ ಮನೆಯವರು ಬುದ್ಧಿ ಹೇಳಿದ್ರು. ಅರುಣ್ ಜೈಲಿಗೆ ಹೋಗಿ ಬಂದಿರೋ ಹುಡುಗ, ಆತನ ವ್ಯಕ್ತಿತ್ವ ಸರಿಯಿಲ್ಲ ಅಂತ ಬುದ್ಧಿ ಮಾತು ಹೇಳಿದ್ರು. ಅರುಣ್ ಜೊತೆ ಮದುವೆಯಾಗೋದು ಬೇಡ ಅಂತಾನೂ ಆಕೆಯ ಮನವೊಲಿಸಿದ್ರು. ಇದಾದ ಮೇಲೆ ತನ್ನ ಪರಿಚಿತರ ಹುಡುಗನೊಬ್ಬನ ಜೊತೆ ಎಂಗೇಜ್ಮೆಂಟ್ ಕೂಡ ಆಗಿತ್ತು ಚಂದ್ರಕಲಾಗೆ. ಇದು ತಿಳಿದ ತಕ್ಷಣ ಅರುಣ್ ಬೇರೆ ಮದುವೆಯಾದ್ರೆ ಕೊಲ್ಲುವುದಾಗಿ ಚಂದ್ರಕಲಾಗೆ ಬೆದರಿಕೆ ಹಾಕಿದ್ದ. ಹಾಗಾಗಿನೇ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂಥೇಳಿ ಆಕೆಯ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ನ್ಯಾಯ ಅಂದ್ರೆ ಆ ಹುಡುಗನ ಶಿಕ್ಷೆ ಕೊಡಿಸ್ಬೇಕು ನನಗೆ. ಯಾಕಂದ್ರೆ ನನ್ನ ಮಗುನ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ, ತುಂಬಾ ಕಳ್ಕೊಂಡಿದ್ದೀನಿ. ಅವಳನ್ನ ಸಾಕಿರೋ ರೀತಿ ನನಗೆ ಗೊತ್ತು. ಜನ ಹೊಗಳ್ತಾರಂದ್ರೆ ಅಷ್ಟು ಹೊಗಳ್ತಾರೆ ಸರ್. ಅಂತ ಮಗು ಇನ್ನೆಲ್ಲೂ ಸಿಗಲ್ಲ ಸರ್. ನಮ್ಗೆ ಆ ಸೌಂದರ್ಯ, ಆ ಮಗು, ಆ ಗುಣವಂತ ನನಗೆಲ್ಲೂ ಸಿಗಲ್ಲ ಸರ್. ಚಂದ್ರಕಲಾ ಹಾಗೂ ಆಕೆ ನಿಶ್ಚಿತಾರ್ಥವಾಗಿದ್ದ ಯುವಕನಿಗೆ ಅರುಣ್ ವಾರ್ನಿಂಗ್ ಕೊಟ್ಟಿದ್ನಂತೆ. ನನ್ನ ಹುಡುಗಿ ಬಿಟ್ಬಿಡು, ಇಲ್ದೇ ಇದ್ರೆ ನಿನ್ನನ್ನ ಕೊಲ್ತೀನಿ ಅಂತ ಬೆದರಿಸಿದ್ನಂತೆ. ಇದರಿಂದ ಮನನೊಂದಿದ್ದ ಚಂದ್ರಕಲಾ 3 ದಿನಗಳ ಹಿಂದೆ ಜಗಣಿಯ ನಂಜಾಪುರದಲ್ಲಿರುವಂಥ ತನ್ನ ದೊಡ್ಡಮ್ಮನ ಮನೆಗೆ ಹೋಗಿದ್ಲು. ಅಲ್ಲಿಗೆ ಹೋದ ನಂತರ ಆಕೆಗೆ ಅದೇನನ್ನಿಸ್ತೋ ಏನೋ, ಅದೇ ದಿನ ಸಂಜೆ ಸ್ನಾನದ ಕೋಣೆಯಲ್ಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಸದ್ಯ ಮಗಳ ಸಾವಿಗೆ ಈತನೇ ಕಾರಣ ಅಂತ ಕುಟುಂಬಸ್ಥರು ದೂರು ನೀಡಿದ್ದು, ತಲೆಮರೆಸಿಕೊಂಡಿರುವಂಥ ಅರುಣ್ ಕುಮಾರ್ಗಾಗಿ ಜಗಣಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಪ್ರಜ್ವಲ್ ನಿಟ್ಟೂರು, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.